ವಯಾಗ್ರ ಅದನ್ನ ದಿನ ತಗೊಂಬಾರ್ದು. ದಿನ ತಗೊಂಡ್ರ ಹಾರ್ಟ್ ಅಟ್ಯಾಕ್ ಆಗತ್ತ. ಅದು ಮಾತ್ರ ಸಾಧ್ಯವಿಲ್ಲ. ಹಿಂದೂ ಜೀವಿಗಳ ಪ್ರಾಣ ಉಳಿಸುತ್ತೇನೆ ಎಂದು ಪ್ರತಿಜ್ಞೆಗೆದ ಡಾಕ್ಟರ್ನಾದ ನಾನು ಒಬ್ಬ ಅಮಾಯಕ ಮುದುಕನ ಸಾವಿಗೆ ಕಾರಣವಾಗಬೇಕೆ? ಈ ಮಾನವ ಮನುಷ್ಯನ ಸಾವಿಗೆ ನಾನು ಕಾರಣವಾಗಬೇಕೆ? ಮನಿ ಇರ್ತಾವು ಹೆಂಗಪ್ಪ ಅಂತ ವಿಚಾರ ಇಲ್ಲ ನಿಮ್ಗೆ. ಮಕ್ಕೊಂಡೇನ್ರಿ? ನೀ ತಗೊಂಡೇನ? ಇಲ್ದಪ್ಪ. ನಾ ಡಾಕ್ಟರ್ ಅಂತವೆಲ್ಲ ತಗೊಳಂಗಿಲ್ಲ. ನೀವು ಬಂದವಲ್ಲ ಯಾವ್ದು ಡಾಕ್ಟರ್ ಬ್ರ್ಯಾಂಡಿ. ನಾವ್ ಯಾವ್ದು ಮುಟ್ಟಂಗಿಲ್ರಿ. ಹೌದಾನ? ಮತ್ ಮಂದಿಗೆ ಬುದ್ಧಿ ಹೇಳೋ ಮತ್ ನಾವ್ ಕುಡಿದು ಮದೇ ಔಷಧಿ ಕೊಡಂತ ಕುಡ್ದ ಕಡೆ ಗುಳಿಗೆ ಕೊಡ್ತೀನಿ. ಮತ್ತೆ ಬಾಯ್ಲೆ ಯಾವ್ದು ಸಾವು ತಂದು ಕೊಟ್ಟದಲ್ಲ. ಒಂದ್ ಹೋಗಿ 11 ಆಯ್ತು ನೋಡು. ತೊಗೊಂಬ ಹೇಳ್ತೀನಿ. ನಿನ್ನೆ ಕೊಟ್ಟಿದ್ದು ಯಾವ? ವಯಾಗ್ರ. ಇವತ್ತು ಕೊಡೋದು ಇದು ನಯನಾಗ್ರ. ಅಲ್ಲ ನೋಡ ಮತ್ತ ನಾನು ಕೊಟ್ಟ ನೀ ಕಾರಾಗೃಹಕ್ಕೆ ಹೋಗಿ ಮತ್ತ ಹಂಗೇನಿಲ್ಲ, ಎಲ್ಲ ನಿನ್ನ ಅನುಗ್ರಹ. ದೂರದಿಂದ ಹೋಗಿದ್ದೀನಿ. ಯಾಕೆ? ಟ್ಯಾಬ್ಲೆಟ್ ತಗೊಂಡು ಹೋಗ್ಬೇಕಲ್ಲ. ಈಕಿ ನೋಡಿ ಬಾಟ್ಲಿನ ತರ್ತಾಳಿ ನೋಡ್ ಕುಡು ಸಾಯಲಿ. ಮಾಡ್ರೆ ಅಕ್ಕ ಮಾಡ್ರೆ ಕಸ ಏನ ಬಂದಿತ್ತಪ್ಪ ಯಪ್ಪ. ಗುಳಿಗೆ ಒಳಗೆ ಹೋಗ್ತಾಳ. ಗುಳಿಗೆ ಒಳಗೆ ಗೊತ್ತಿಲ್ಲ, ಒಳಗೆ ಏನ್ ಕೆಲಸ ಮಾಡುತ್ತೆ. ಮಾಡ್ತಿತ್ತು ಬಿಡಪ್ಪ. ಜಳಕ ಮಾಡಿದ್ರೇನಪ್ಪ? ಹ್ಞೂನ್ರಿ. ಹೆಂಗೈತೆ? ನೀ ಸಣ್ಣವಿದ್ದಾಗ ಕ್ರಿಕೆಟ್ ಭಾಳ ಆಡ್ತಿದ್ದೆ ನೀ. ನಾ ಒಳ್ಳೆ ಬೌಲರ್ ರೀ. ಒಗಿಬಾರ್ದು ಒಗದೆ ಸೀದಾ ಸ್ಟಂಪ್ 2 ತುಂಡ. ಸ್ಟಂಪಿಗೆ ಹೋಗಿತ್ತೇನ? ಓ ಮತ್ತು ನನಗೆ ಹೋಗಿದ್ದಪ್ಪ ನೀ ಬಾಯಿಗೆ ಹೋಗಿನಿ. ತದಂತೇನೆ ಹೋಗು. ಮತ್ತೇನು ಮುಗೀತಲ್ಲ? ಆರಾಮಾಯ್ತಾ? ಇನ್ನೊಂದೆರಡು ಹಾಕ್ತೇನೆ. ಆಯ್ತು. ಇನ್ನು ಮನೆ ಬಾಡಿಗೆ ಕೊಡಕ್ಕೆ ಹೋಗ್ಬೇಡ್ರಿ ನೀವು. ಯಪ್ಪ ದೊಡ್ಡ ನಮಸ್ಕಾರ. ಯಾಕೆ? ಇಲ್ಲಿ ಕೊಟ್ಟಿರಿ. ಕೊಡ್ತೀರಿ ಬಾಡಿಗೆ? ನೀವು ಕೇಳಕ್ಕಿಂತ ಮೊದಲು ನಾವು ಆಯ್ತು ಬಿಡ್ರಿ, ಅಷ್ಟು ಮಾಡಿಬಿಡ್ರಿ. ಆಯ್ತಾ? ಆಯ್ತು ಆಯ್ತು. ಏನು ಅಂದ್ರ ಸಿಗರೇಟ್ ಸೇರ್ಬೇಡ್ರಿ, ಔಷಧಿ ತೊಗೊಂಡಿರಲ್ಲ ಅಂದೆ. ಸಿಗರೇಟು ಹಿಂಗಿರ್ತೈತಿ, ನೀ ಹಿಂಗೆ ಮಾಡ್ತೀಯಲ್ಲ. ನಮಗೆ ಗೊತ್ತಿಲ್ಲ, ನಾವೇನು ಸೇದವ್ರ ಬಿಡವ್ರ. ನಿಮ್ಗೆ ಅನುಭವ ಆಯ್ತು ಅಂತ ನಾವು ಮಂದಿ ನೋಡ್ಬೇಕಾದ್ರೆ ಹಿಂಗೆ ಮಾಡಿ ನೋಡಿದ್ವಿ. ಅದಕ್ಕಂದೆ ಆಯ್ತು ಆಯ್ತು. ಹುಷಾರ. ಅಲ್ಲ ಈಗ ಒಂದೆರಡು ಗುಳಿಗೆ ಕೊಡ್ಬಾ ಇಲ್ಲೇ. ನನಗೆ ಅದಕ್ಕೆ ಬೇಕು ಮಲ್ಕೊಳಕ ನಿದ್ದೆ ಬರೋಲ್ಲ. ಆರಾಮ ಕೂತು ನೀ ಬಿಡು, ನಿನಗೆ ನಿದ್ದೆ ಬರೋವಲ್ತು. ಬಿಟ್ಟು ನೋಡಿ ನೀನು ಹೆಣ ಬಿದ್ದಂಗೆ ಆಗುತ್ತೆ ಈಗ. ಬಿಟ್ಟು ನೋಡನ್ನಕ್ಕೆ ನಾ ಏನು ಹಿಡ್ಕೊಂಡೇನೆ ನೀನು. ಸಮಯ ರಾತ್ರಿ 9 ಗಂಟೆ. ಏನಿದೆ ಒಂದು ಮನೆ ಹಾಕಕತ್ತೈತಿಲ್ಲ ಮನೆ. ನಿಂಗೆ ನೋಡೆ ನಾ ಹೇಗಾಗಿದ್ದೇನೆ. ನೀ ಹಿಂಗ್ಯಾಕದಿ? ಹಿಂಗಾಗಿದ್ದೇನೆ. ಅದೇನದು ಕಾಲು ಕೆಳಗೆಲ್ಲ ನೆಟ್ಟಗಾಗೈತಿ, ಮೇಲೆ ಸೊಟ್ಟ ಆಗೈತಿ. ಯಾಕೆ ಹಿಂಗಾದಿ? ಯಾಕೇನು ಗುಳಿಗೆ ಪ್ರಭಾವ. ಎಲ್ಲ ಕಾಂತಿಯನ್ನ ಕಿತಾಪತ್ತಿನ ಗುಳಿಗೆ ರಿಯಾಕ್ಷನ್ ಆಗೈತಾಳೆ. ನಿನಗೆ ಯಾಕೆ ತಗೋಬೇಡ ಅಂತ ಬೈಕೊಂಡಿಲ್ಲ. ನಿನಗೆ ಇರಲಿ ಬಿಡಿ, ಏನಾಟ ಹೋಗಿ
ನನಗೆ ಕುಂಕುಮ ತಂಬ ಹೋಗಿ. ಕುಂಕುಮ ಆಮೇಲೆ ಲಿಟ್ಟಿ ಬಿಟ್ಟಿ ತಂಬ. ಮತ್ತು ಆಮೇಲೆ ಅಯ್ಯೋ ಎಲ್ಲರೂ ಇಲ್ಲೇ ನೋಡ್ತಾ ಇದ್ದಾರಲ್ಲಿ. ನೋಡ್ಬೇಡ್ರಿ. ಅದೇ ಹಂಗೆ ನೋಡ್ಬೇಡ್ರಿ ಅಂತಿ. 150 ರೂಪಾಯಿ ಕೊಟ್ಟು ಬಂದು ಕುಂತಾರ ಅವ್ರು ನೋಡಕ್ಕ. ನೋಡ್ರಿ ವೇಲ್ ತಂಬರ್ರಿ ವೇಲು. ಗಂಡ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು, ಸಿರ 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 ಉಟ್ಟ ನೀರೆಯು ನಾನು, ನಾರಿ 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 ಪಟ್ಟ ನಂದನೆ ಇನ್ನು, ಹಂಗೈತಾಳಕ್ಕೆ ನನ್ನ ಬಳೆ ಸತ್ತಿದು ಚೆನ್ನ, ಬಲು ಬಿಂಕದ ನಡೆ ನನ್ನದು, ಮೂಗಿನಾಗೆ ನತ್ತು ಉಂಟು ನೋಡೆ ಸುಬ್ಬೆ, ಹಣೆ ಮ್ಯಾಗ ಚಾಂದು ಉಂಟು ಅಲ್ವೇ ಸುಬ್ಬೆ. ನಾನು ಸುರ 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 ಮೊರ ಸಿಂಗಾರಿ ನಾನು. ಮುಂಜಾನೆದ್ದು ನಮ್ಮ ಮೋರೆ ನೋಡಿದರೆ ಶೋಭೆಯೋ ಅಂತ ಕೂತು ಹಾಡುತ್ತೈತೆ ಕೊಂಬೆ ಮ್ಯಾಗೆ ಗೂಬೆಯೋ. ಗಂಟು ಮಾಡೋರಲ್ಲ ವಂಶಾದ ಚಿಂತೆ ಇಲ್ಲ, ಒಂಟಿ ಬಾಳೋರಲ್ಲ ದಿನ ಜಂಟಿ ಸಿಗುವರಲ್ಲ, ಸೃಷ್ಟಿಸಿದ ದೇವರಿಗೆ ಶರಣೋ ಶರಣೋ. ಸೇಬು ಅಲ್ಲಿ ಸೋಪಿ ನೀನು ಯಾಕೆ ನೋಡಿ ಇದು ಎಷ್ಟು ಅಸಹ್ಯ. ಏನೇ ನಿಂದು ನೋಡು ಕ್ರಿಕೆಟ್ ಗ್ರೌಂಡ್ ಆಗಿದೆ. ಮೀಸೆವು ನಂದು ನೋಡು ಈದ್ಗ ಮೈದಾನ ಆಗಿದೆ. ಮೀಸಿ ತೆಗಿಸ್ಬೇಕಂದು ನನ್ನ ಬಳಸಕ್ಕೆ ಮಾಡೀನಿ. ಸಲೂನ್ಗೆ ಹೋಗು. ಸಲೂನ್ ಅನ್ಬಾರ್ದು. ಯಾಕೆ? ಬ್ಯೂಟಿ ಪಾರ್ಲರ್ ಅನ್ಬೇಕು. ಅಯ್ಯೋ ಅದು ಹೆಣ್ಮಕ್ಳದು, ಇದು ಗಂಡು ಮಕ್ಕಳು. ಅಯ್ಯೋ ನನಗೆ ಎರಡೂ ನಡೀತದ. ನಾನು ಆ ಕಡೆನೂ ಹೋಗ್ಬೋದು ಈ ಕಡೆನೂ. ಅಂದ್ರೆ ನೀನು? ನಾನು ಅವನಲ್ಲ ಮತ್ತೆ ಅವಳು. ಕಾಂಚ ಮಾಮ ಮಾಮ ಬದಲಾಗೈತೆ ಹೋಯಪ್ಪ ಇದು. ಮಾಮ ನಾ ಈಗ ಹೇಗೆ ಕಾಣ್ತಾ ಇದ್ದೇನೆ? ಬಹಳ ಚಂದ ಕಾಣಕತ್ತ. ಹೌದಾ? ಮುಚ್ಕೊಂತೇನೆ. ಇದನ್ನೆಲ್ಲ ತೆಗಿಸ್ಕೊಂಡ್ಬರ್ಬೇಕು ನಾನು. ಬ್ಯೂಟಿ ಪಾರ್ಲರ್ಗೆ ಹೋಗ್ತಿದ್ದ ಇನ್ನು. ಬರ್ತೀಯೋ? ಇಲ್ಲ, ನನ್ಗೆ ಕರ್ಕೊಳ್ಸೋದ್ರ ಜೊತೆ ಮೀಟಿಂಗ್ ಐತಿ. ಹೌದಾ? ಮಾತೆ ಖಾಲಿ ನಾನು. ಹೌದಾ? ನೀ ಬರಲ್ವಾ? ತೂ ಪಾಲ್ತು ಚಲ್ ಹಟ್. ಏ ಮಾಂತು ಏ ಬಾರ ಕಣ. ಗೌರಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಗೌರಿ. ಕ್ಷಮಿಸು ಅಂತ ಕೇಳುವ ಅರ್ಹತೆಯನ್ನು ಕೂಡ ನಾನು ಕಳೆದುಕೊಂಡ್ಬಿಟ್ಟಿದ್ದೇನೆ ಗೌರಿ. ವಿಧಿಯಾಟಕ್ಕೆ ಸಿಕ್ಕ ನಾನು ಸೋತು ಸುಣ್ಣವಾಗಿದ್ದೇನೆ ಗೌರಿ, ಸೋತು ಸುಣ್ಣವಾಗಿದ್ದೇನೆ. ನನ್ನ ಕಣ್ಣೆದುರಿಗೆ ನೀನಿದ್ದು ನಿನ್ನ ಕಣ್ಣೆತ್ತಿ ನೋಡದೆ, ನಿನ್ನ ಜೊತೆ ಒಂದೇ ಒಂದು ಮಾತನ್ನಾಡದೆ ನಿನ್ನ ಮನ ನೋಯಿಸಿದ ಪಾಪಿ ನಾನು. ನೀವು ನನಗೆ ತಾಳಿ ಕಟ್ಟದಿದ್ದರು, ನನ್ನ ಅಂತರಂಗದಾಗ ನೀವ ನನ್ನ ಪತಿ ಅಂದಾಗ ನೀವು ನನಗೆ ಕ್ಷಮೆ ಕೇಳಿದ್ರ ನನ್ನ ಮನಸ್ಸಿಗೆ ಮುಳ್ಳು ಚುಚ್ಚಿದಂಗಾಗುತ್ತ. ಅಲ್ಲ, ಎಷ್ಟು ದಿನ ಆಯ್ತ್ರಿ ನಾವಿಬ್ರು ಮಾತಾಡಿ.
ಒಂದು ಸಲ ಆದರೂ ನಿಮ್ಮ ಪಾದ ಮುಟ್ಟಬೇಕು, ನಮಸ್ಕಾರ ಮಾಡಬೇಕು ಅಂತ ನನ್ನ ಮನಸ್ಸು ಅಂತಿತ್ತು. ಆದ್ರೆ ಗಂಗಾ ತಾಯಿನ ನೆನೆದು ಸುಮ್ಮನಾಗ್ತಿದ್ದೀರಿ. ನಮ್ಮ ಮನೆಯಲ್ಲಿ ನೀನಿದ್ರು ನಾವಿಬ್ರು ಗಂಡ ಹೆಂಡತಿಯರಾಗಿ ಬಾಳು ಸಾಗಿಸುವ ಅದೃಷ್ಟ ಆ ವಿಧಿ ನನ್ನ ಕೈಯಿಂದ ಕಿತ್ಕೊಂಡ್ಬಿಟ್ಟ. ನಿನ್ನ ಕಷ್ಟಕ್ಕಾಗದೆ, ನಿನಗೆ ಸಹಾಯ ಮಾಡಕ್ಕಾಗದೆ ನಾನು ಅನುಭವಿಸೋದು ನೋವು ಜೀವನಾಂತ್ಯದವರೆಗೂ ನನ್ನನ್ನ ಕಾಡುತ್ತೆ ಗೌರಿ, ಕಾಡುತ್ತೆ. ರೀ, ಆ ದೇವರು ಯಾರ್ಯಾರ ಹಣೆ ಬರದಾಗ ಏನೇನು ಬರ್ದಾನೋ ಹಂಗೆ ನಡಿಯಾಕ ಬೇಕಲ್ಲ. ಅದನ್ನು ತಪ್ಪಿಸಕ ಯಾರಿಂದ ಸಾಧ್ಯ ಐತಿ ನೀವ ಹೇಳ್ರಿ. ನಿಂತ್ಕೋಬೇಡ ಗೌರಿ, ನಿಂತ್ಕೋಬೇಡ. ನಿನ್ನ ಸಂತೋಷಕ್ಕಿಂತ ಹೆಚ್ಚಿನದು ಈ ಪ್ರಪಂಚದಲ್ಲಿ ನನಗೆ ಅದಾವುದೂ ಇಲ್ಲ. ನೀನು ಸಂತೋಷವಾಗಿರೋಲ್ಲ. ನನ್ನ ಎಲ್ಲ ನೋವುಗಳನ್ನು ಮರೆತು ನಿನಗಾಗಿ ನಗುತ್ತಾ ಬಾಳ್ತೀನಿ ಗೌರಿ, ನಗುತ್ತಾ. ನನ್ನ ನಿಮ್ಮ ಸಂಬಂಧದ ವಿಷಯ ಗಂಗಾ ತಾಯಿಗೆ ಗೊತ್ತಾಗದಂಗ ನೀವು ನಡ್ಕೋಬೇಕು. ಒಂದು ವೇಳೆ ಗೊತ್ತಾದ್ರೆ ರಾಕ್ಷಸಿ, ಬಡ ಹುಡುಗಿ, ದಿಕ್ಕಿಲ್ಲದವಳೆಂದು ಮರಿಗೆ ನನ್ನ ಮನೆಯಲ್ಲಿ ನಿನಗೆ ಆಶ್ರಯ ಕೊಟ್ಟೆ. ಆದ್ರೆ ನೀನು ಹಾಲಿನಂತ ನನ್ನ ಸಂಸಾರದಲ್ಲಿ ಹೊರೆ ಹಿಂಡು ಬಿಟ್ಟಲ್ಲೇ ಚಾಂಡ. ನೀವೇನು ಹೇಳಬೇಕಾಗಿಲ್ಲ. ಇಂಥ ದೃಶ್ಯ ಸಿನಿಮಾ ಸೀರಿಯಲ್ಗಳಲ್ಲಿ ಮಾತ್ರ ನಡೆಯುತ್ತದೆ ಅಂತ ನಾನು ಭಾವಿಸಿದ್ದೆ. ಆದ್ರೆ ಇವತ್ತು ನನ್ನ ಮನೆಯಲ್ಲಿ ಅದು ನನ್ನ ಕಣ್ಣು ಮುಂದೆಯೇ ನಡೆದು ಹೋಯ್ತು. ಕಣ್ಣಾರೆ ಕಂಡ ಮೇಲೂ ಇದು ಸುಳ್ಳು ಅಂತ ಹೇಳ್ತಾ ಇದ್ದೀರಾ ಮಿಸ್ಟರ್ ಜಗದೀಶ್? ಏನೇ ಹಳ್ಳಿ ಹುಡುಗಿ, ಪಾಪ ಮುಗ್ದೆ, ಯಾರೋ ಮೋಸ ಮಾಡಿದ್ದಾರೆ ಅಂತ ನಂಬಿ ಮನೆಯವರ ವಿರುದ್ಧದ ನಡುವೆಯೂ ನಿನ್ನನ್ನು ಮನೇಲಿ ಇಟ್ಕೊಂಡೆ. ನನ್ನಂತೆ ನೀನು ಒಂದು ಹೆಣ್ಣು ಅಂತ ತಿಳಿದು ನಿನಗೊಂದು ಜೀವನ ರೂಪಿಸಬೇಕು, ಅಸಹಾಯಕಳಾದ ನಿನ್ನ ಬಾಳು ಬಂಗಾರ ಮಾಡಬೇಕು ಅಂತ ಹಗಲು ರಾತ್ರಿ ನಿನ್ನ ಜೀವನದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ. ಆದ್ರೆ ನೀನು ನನ್ನಿಂದ ನನ್ನ ಗಂಡನನ್ನು ಕಿತ್ತುಕೊಂಡು ತಕ್ಕ ಪ್ರತಿಫಲವನ್ನೇ ಕೊಟ್ಟೆ. ಗಂಗಾ, ಆವೇಶಕ್ಕೊಳಗಾಗ್ಬೇಡ. ನನ್ನ ಮಾತು ಕೇಳು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡ್ಬೇಕು. ಏನ್ರಿ ಪ್ರಮಾಣಿಸಿ ನೋಡ್ಬೇಕು? ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ನಿನಗೋಸ್ಕರ ನಗುತ್ತಾ ಇರ್ತೀನಂತ ನೀವು ಇವಳಿಗೆ ಹೇಳಿದ್ದು ಸುಳ್ಳ? ನನ್ನ ನಿನ್ನ ಸಂಬಂಧ ಗಂಗಾ ತಾಯಿಯವರಿಗೆ ಗೊತ್ತಾಗಬಾರ್ದು ಅಂತ ಇವಳು ನಿಮಗೆ ಹೇಳಿದ್ದು ಸುಳ್ಳ? ಹೇಳ್ರಿ ಹೇಳ್ರಿ, ಇದ್ರಲ್ಲಿ ಯಾವುದನ್ನ ಪ್ರಮಾಣಿಸಿ ನೋಡ್ಲಿ ನಾನು? ಗಂಗಾ, ಏನಮ್ಮ ಇದು ಗಲಾಟೆ? ಬನ್ನಿ ಮಾವ, ನೀವು ಮಾತಿಗೆ ಇವಳನ್ನು ಮನೇಲಿ ಇಟ್ಕೋಬೇಡ ಅಂತ ಹೇಳ್ತಾ ಇದ್ರಿ. ಹೌದು, ನಿಮ್ಮ ಮಾತನ್ನು ನಂಬದೆ ಇವಳನ್ನು ಮನೇಲಿ ಇಟ್ಕೊಂಡೆ. ಆದ್ರೆ ಇವಳು ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದಾಳೆ. ಗಂಗಾ, ವಿಷಯ ಏನಂತ ವಿವರವಾಗಿ ಹೇಳಮ್ಮ. ಇವರ ಹೊಲಸತನವನ್ನು ನಾನು ಹೇಳಕ್ಕಾಗೋದಿಲ್ಲ, ಇವರಲ್ಲೇ ಕೇಳ್ಕೊಳ್ಳಿ. ಅಲ್ಲಮ್ಮ, ಅವಳ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿರುವಳು ನೀನು. ಈಗ ನೀನೇ ಅವಳ ಮೇಲೆ ಅಪವಾದ ಹೊರಿಸೋದು ಸರಿ ಏನಮ್ಮ? ಇವಳ ಮಗು ಸತ್ತು ಇನ್ನು ಸರಿಯಾಗಿ 3 ತಿಂಗಳಾಗಿಲ್ಲ. ಆಗಲೇ ಮನೆ ಯಜಮಾನನೊಂದಿಗೆ ಅನೈತಿಕ ಸಂಬಂಧ. ಇವಳ ಮುಗ್ಧತೆ ಕಂಡು ಆ ಶಿವನ ಸತಿ ಗೌರಿ ಎಂದು ನಾನು ನಂಬಿದ್ದೆ. ಆದ್ರೆ ಈಗ ಗೊತ್ತಾಯ್ತು ಇವಳು ದಿನಕ್ಕೊಬ್ಬರ ಸಂಘ ಬಯಸುವ ವ್ಯಭಿಚಾರಿ ಅಂತ. ನೀನು ತಿಳ್ಕೊಂಡಂತೆ ನಾನು ಇವಳೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿಲ್ಲ. ಹೌದಾ? ನಿಮಗ ಅವಳಿಗೆ ಯಾವ ಸಂಬಂಧ ಇಲ್ವಾ? ಹಾಗಾದ್ರೆ ನಮ್ಮ ಕುಮಾರನ ಮೇಲೆ ಆಣೆ ಮಾಡಿ ಹೇಳಿ, ನಿಮ್ಗ ಅವಳಿಗೆ ಯಾವ ಅನೈತಿಕ ಸಂಬಂಧ ಇಲ್ಲ. ನಾನು ಮಾಡಿದ ಜಾರತನಕ ಮಗುನ ಯಾಕಮ್ಮ ನಡಕ್ ತರ್ತೀರಿ? ನೀನು ಹೇಳಿದ್ದೆಲ್ಲ ಸತ್ಯ.
ಕೊಡ್ತಿರೋ ಕೊಡ್ರಿ, ಆದ್ರ ಏನು ತಿಳಿದ ಹಸುಗುಸಲು ಮಾತ್ರ ನಡಕ್ ತರಬೇಡ್ರಮ್ಮ. ನಿಮ್ ಕಾಲಿ ನೋಡಿ ಮಾವ, ನಿಮ್ಮ ಮಗನ್ನ ಸತ್ಯ ಹೊರಬಿದ್ದಾಗ ಸಿಡಿಲು ಬಡಿದ ಮರದಂತೆ ಹೇಗೆ ಮೌನವಾಗಿ ನಿಂತಿದ್ದಾರೆ ಅಂತ. ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಮೋಸ ಮಾಡಿದ್ರಿ ಜಗದೀಶ್. ನೀವಿಷ್ಟು ಕೆಟ್ಟವರು ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ನಿಮ್ಮ ಜೊತೆ ಜೀವನ ಮಾಡೋದಕ್ಕೂ ನನಗಿಷ್ಟ ಇಲ್ಲ. ನಾನಿವತ್ತೇ ನನ್ನ ತವರು ಮನೆಗೆ ಹೋಗ್ತೀನಿ. ನೀವೇ ಇವಳ ಜೊತೆ ಸುಖವಾಗಿರ್ರಿ. ಇಲ್ಲಮ್ಮ,